ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಜಯಪುರ ಹಳ್ಳಿ ಅಡುಗೆ. ನೋಡ್ರಿ, ಇವತ್ತು ಉತ್ತರ ಕರ್ನಾಟಕದ ಹಳ್ಳಿ ಮನೆ ಕಡೆ ವೆಜಿಟೇಬಲ್ ಸಾಂಬಾರು ಹೆಂಗೆ ಮಾಡ್ತೀವಿ, ತರಕಾರಿಗಳನ್ನು ಬಳಸ್ಕೊಂಡು ಸಾಂಬಾರನ್ನ ಹೆಂಗೆ ಮಾಡ್ತೀವಿ ಅಂತ ಇವತ್ತಿನ ನನ್ನ ವೀಡಿಯೋ ಒಳಗೆ ಹೇಳತ್ತೀನಿ ನೋಡ್ರಿ. ನಾನು ಇಲ್ಲಿ ಕುಕ್ಕರ್ ತೊಗೊಂಡಿನಿ ರೀ. ಇದಕ್ಕೆ ಒಂದು ಬಟ್ಟಲ್ದಷ್ಟು ತೊಗರಿಬೇಳೆನ ಪ್ಲೇಟಿಗೆ ಹಾಕಿ ಇಟ್ಕೊಂಡಿನಿ. ಅವನ್ನ ಹಾಕೊಳತ್ತೀನಿ. ನಾನಿಲ್ಲಿ ಬಟಾಟಿ ಮತ್ತು ಹೂಕೋಸನ್ನ ಮತ್ತು ಟೊಮಾಟೆ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಈಗ ನಾನು ಬಟಾಟಿ ಒಳಗೆ 2 ಭಾಗ ಮಾಡಿ ಇಟ್ಕೊಂಡಿನಿ. ಅವನ್ನ ಕುಕ್ಕರ್ ಒಳಗೆ ಹಾಕೊಳತ್ತೀನಿ ರೀ. 1-2 ಬಟಾಟಿ ತೊಗೊಂಡಿದ್ದೆ ಮತ್ತು 1-2 ಟಮಾಟಿನ ಹೆಚ್ಚಿಟ್ಕೊಂಡಿನಿ. ಇವಾಗ ಬ್ಯಾಳಿ ಮತ್ತು ಇವಕ್ಕೆ ನೀರು ಹಾಕಾಕತ್ತೀನಿ ನೋಡ್ರಿ. ನಾನು ಕುಕ್ಕರ್ಗೆ 1 ಚರ್ಗಿಯಷ್ಟು ನೀರು ಹಾಕೊಳತ್ತೀನಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 1-2ರಿಂದ 3 ಸೀಟಿ ಹೊಡ್ಸೀನಿ ರೀ. ಇವಾಗ ಇದನ್ನು ಹೆಂಗಾಗೈತೆ ಅಂತ ನೋಡಾಕತ್ತೀನಿ ನೋಡ್ರಿ. ನಾನು ತಗೊಳತ್ತೀನಿ. ಕುಕ್ಕರ್ದ ಹವೆ ಎಲ್ಲ ಬಿಟ್ಟು ಮುಚ್ಚಳನ ತೆಗಿತೀನಿ ನೋಡ್ರಿ. ಇವಾಗ ನೋಡ್ರಿ, ನಾನು ಇವಾಗ ತೆಗ್ಯಾಕತ್ತೀನಿ ನೋಡ್ರಿ. ನಾನು ಈ ಥರ ಬ್ಯಾಳಿನ ಕುದಿಸ್ಕೊಂಡಿನಿ. ಇವಾಗ ಬಟಾಟಿ ತಕ್ಕೋತೀನಿ ನೋಡ್ರಿ. ಬಟಾಟಿ ಸೊಪ್ಪು ಎಲ್ಲ ಬಿಚ್ಚಿಟ್ಕೋಬೇಕಂಥೇಳಿ ಪ್ಲೇಟಿಗೆ ತಗೊಳಕತ್ತೀನಿ. ಬಟಾಟಿ ಎಲ್ಲ ತಕ್ಕೊಂಡ ಆದ್ಮ್ಯಾಗ ಅವಕ್ಕನ್ನೆಲ್ಲ ಸೊಪ್ಪು ಬಿಚ್ಚಿ ಬಟಾಟಿ ಪ್ಲೇಟ್ ಒಳಗೆ ಸ್ವಲ್ಪ ಸಣ್ಣಗೆ ಮಾಡಿ ಇಟ್ಕೋಬೇಕಂಥೇಳಿ ತಗೊಳತ್ತೀನಿ. ಇವಾಗ ಕಡ್ಗೋಲು ತೊಗೊಂಡು ಟಮಾಟೆ ಏನು ಹಾಕಿದ್ನಲ್ಲ ಅದನ್ನು ಬ್ಯಾಳೆ ಒಳಗೆ ಹಾಕಿ ಒಂದು ಸ್ವಲ್ಪ ಕಟ್ಟಿಬೇಕಂತ ಕಡ್ಗೋಲು ತೊಗೊಂಡಿನಿ ನೋಡ್ರಿ. ಈ ಥರ ಸ್ವಲ್ಪ ಅಲ್ಲೇ ಟಮಾಟಿನ ಮೆತ್ತಗೆ ಮಾಡಿ ಕಟ್ಯಾಕತ್ತೀನಿ. ಅಂದ್ರೆ ಬ್ಯಾಳೆ ಎಲ್ಲ ನುಣ್ಣಗೆ ಆಯ್ತಂದ್ರೆ ಸಾಂಬಾರು ಮಸ್ತಾಗಿ ಬರ್ತೈತಿ. ಹಾಗಾಗಿ ಸ್ವಲ್ಪ ಬ್ಯಾಳಿನ ಈ ಥರ ಕಟ್ಕೊಂಡು ತಗೊಳತ್ತೀನಿ ನೋಡ್ರಿ ಕಡ್ಗೋಲು ಸಹಾಯದಿಂದ. ಇವಾಗ ಬರ್ರಿ, ಈ ಥರ ಆಗೈತಿದು ಬ್ಯಾಳೆ. ನಾನು ಎಲ್ಲನೂ ಬಟಾಟೆ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸಾಂಬಾರು ಮಾಡೋದಕ್ಕೆ ನಾನು ಹೂಕೋಸು ತೊಗೊಂಡಿದ್ದೆನಲ್ಲ ಅದನ್ನು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ. ಒಂದು ಪುಟ್ಟಿ ಇಟ್ಟು ಹೂಕೋಸನ್ನ ಒಂದು ಸ್ವಲ್ಪ ಹುರ್ಕೋಬೇಕಂತ ಹೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೆ ರೀ. ನಾನು ಪುಟ್ಟಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಂಬಾರ್ಗೆ ಹೂಕೋಸು ಹಾಕಿದ್ರೆ ಮಸ್ತಾಗಿ ಬರ್ತೈತೆ ಅಂಥೇಳಿ ಒಂದು ಸ್ವಲ್ಪ ಹುರ್ಕೊಳಕತ್ತೀನಿ ನೋಡ್ರಿ. ಈ ಥರ ತಿರುವಾಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲ್ತನ ಹುರ್ಕೋತೀನಿ ನಾನು ನೋಡ್ರಿ. ಯಾವ ರೀತಿ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಅವಾಗವಾಗ ಮನೆಯೊಳಗೆ ಎಲ್ಲ ರೀತಿ ಕಾಯಿಪಲ್ಯ ಇದ್ರೆ ಈ ಥರ ಸಾಂಬಾರು ಮಾಡ್ತಿರ್ತೀವಿ. ನೀವು ಒಂದು ಸತ ಟ್ರೈ ಮಾಡಿರಿ. ನನ್ನ ಚಾನಲ್ ಒಳಗೆ ಹಾಕುವಂಥ ವೀಡಿಯೋಗಳು ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ. ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಅನ್ಸಾಕತ್ತೈತಿ. ಇವಾಗ ನಾನು ಇದನ್ನು ಪ್ಲೇಟಿಗೆ ಹಾಕೊಳತ್ತೀನಿ. ಮತ್ತು ಹಾಗೆ ಒಂದು ಬಟಾಟಿ ಮತ್ತು ಹೂಕೋಸು ಬದ್ನಿಕಾಯಿನೂ ಹೆಚ್ಚಿಟ್ಕೊಂಡಿದ್ರಿ ನಾನು ಸಾಂಬಾರು ಮಾಡೋದಕ್ಕೆ. ಇವಾಗ ಒಲೆ ಹಚ್ಚಿ ಮೇಲೊಂದು ಬೊಗೋಣಿ ಇಟ್ಟು 1.5 ಮಾಪಷ್ಟು ಅಡುಗೆ ಎಣ್ಣೆನ ಹಾಕೊಳತ್ತೀನಿ ರೀ. 1.5 ಮಾಪ್ ಎಣ್ಣೆ ಹಾಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಿಂತ್ರ ನಾನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳತ್ತೀನಿ, ಒಂದು ಸ್ವಲ್ಪ ಸಾಸಿವೆ ಹಾಕೊಳತ್ತೀನಿ ರೀ. ಇದೆಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಚಟಪಟ ಅಂದ್ಮ್ಯಾಗ ನಾನು ಸಾಂಬಾರು ಮಾಡೋದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಇಟ್ಕೊಂಡಿನಿ. ಬೆಳ್ಳುಳ್ಳಿನ ಹಾಕೊಳತ್ತೀನಿ ನೋಡ್ರಿ. ಮೊದಲೇ ಎಣ್ಣೆ ಒಳಗೆ ಹಾಕ್ಕೊಂಡು ಈ ಥರ ಚಮಚೆ ತೊಗೊಂಡು ತಿರುವಾಡ್ತೀನಿ ರೀ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೊಳತ್ತೀನಿ ರೀ. ಹಸಿ ಕರಿಬೇವು ಹಾಕೊಳತ್ತೀನಿ ರೀ. ಇದನ್ನು ಸಹ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಿಂತ್ರ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಈಗ ಹಾಕೋತೀನಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ತೆಗೆದಿಟ್ಕೋತೀನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈ ಥರ ಚಮಚೆ ತೊಗೊಂಡು ತಿರುವಾಡಿ ಅದನ್ನು ಎಣ್ಣೆ ಒಳಗೆ ಬೇಯಿಸ್ಕೊಳಕತ್ತೀನಿ ರೀ. ಇವಾಗ ಒಂದು ಚಮಚೆಯಷ್ಟು ಮಸಾಲೆ ಖಾರನ ಹಾಕೋತೀನಿ ನೋಡ್ರಿ. ನಾನು ಮಸಾಲೆ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ತಿರುವಾಡಕತ್ತೀನಿ. ಇವಾಗ ನಾ ಆಗಳೇನೋ ಹುರಿದಿಟ್ಕೊಂಡಿದ್ನೆಲ್ಲ ಹೂಕೋಸನ್ನ ಹಾಕೊಳತ್ತೀನಿ ನೋಡ್ರಿ. ಎಣ್ಣೆ ಒಳಗೆ ಹೂಕೋಸ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಬೇಯಿಸ್ಕೊತೀನಿ ರೀ. ಪಾಣೆ ಒಳಗೆ ಹಾಕ್ಕೊಂಡಿನಿ. ಈಗ ಈ ಥರ ತಿರುವಾಡ್ಕೊತನ ಬೇಯಿಸ್ಕೋಬೇಕು, ಯಾಕಂದರೆ ಇದು ಎಣ್ಣೆ ತಳ ಹಿಡಿತಿರ್ತೈತೆ. ಹಾಗಾಗಿ ಇವಾಗ ನೋಡ್ರಿ 1-2 ಬದ್ನಿಕಾಯಿನ ಹೆಚ್ಚಿಟ್ಕೊಂಡಿನಿ, ಅದನ್ನ ಹಾಕೊಳತ್ತೀನಿ. ಬದ್ನಿಕಾಯಿನೂ ಹಾಕಿ ಸಾಂಬಾರು ಮಾಡೋದ್ರಿಂದ ಎಣ್ಣೆ ಒಳಗೆ ಬದ್ನಿಕಾಯಿ ಹಾಕೋಬೇಕಂತ ಹಾಕ್ಕೊಂಡು ತಿರುವಾಡ್ಲಾತೀನಿ ನೋಡ್ರಿ. ಇದನ್ನ ಈ ಥರ ತಿರುವಾಡ್ಕೊತನ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಬದ್ನಿಕಾಯಿ ಮೆತ್ತಗಾಗಬೇಕು ಎಣ್ಣೆ ಒಳಗೆ. ಹಾಗಾಗಿ ನೋಡ್ರಿ, ಇವಾಗ ನಾನು ಏನು ಬಟಾಟೆ ಕುದಿಸಿ ಇಟ್ಕೊಂಡಿದ್ದೆ ಅದನ್ನು ಸೊಪ್ಪಿ ತೆಗೆದು ಸ್ವಲ್ಪ ಮೆತ್ತಗೆ ಮಾಡಿ ಇಟ್ಕೊಂಡಿನಿ ರೀ. ಅದನ್ನು ಸಹ ಹಾಕಾಕತ್ತೀನಿ ನೋಡ್ರಿ. ಇವಾಗ ಇವೆಲ್ಲ ಮೊದಲ ಹಾಕಿ ಎಣ್ಣೆ ಒಳಗೆ ಬೇಯಿಸ್ಕೊಂಡ್ರೆ ಅಂತ ಆಮೇಲೆ ಬ್ಯಾಳೆ ಹಾಕಿದ್ರೆ ಸಾಂಬಾರು ಮಸ್ತಾಗಿರ್ತೈತೆ ರೀ. ಅದಕ್ಕೆ ಇವು ಮೂರೂ ಹಾಕಿ ಈ ಥರ ತಿರುವಾಡ್ಕೊತ ಎಣ್ಣೆ ಒಳಗೆ ಬೇಯಿಸ್ಕೊಳಕತ್ತೀನಿ ರೀ. ನೋಡ್ರಿ, ಈ ಥರ ತಿರುವಾಡೋದ್ರಿಂದ ತಳ ಹಿಡಿಯೋದಿಲ್ಲ. ಹಾಗಾಗಿ ನೋಡ್ರಿ, ಮಸಾಲೆ ಖಾರ ಅಷ್ಟೇ ಹಾಕಿ ಈ ಥರ ಕಾಯಿಪಲ್ಯನ ಒಂದು ಸ್ವಲ್ಪ ಬೇಯಿಸ್ಕೊಂಡೆ. ಇವಾಗ ನಾನು ಆಗಳೇ ಕುದಿಸಿ ಇಟ್ಕೊಂಡಿದ್ದಂಥ ಬ್ಯಾಳಿನ ಹಾಕೊಳತ್ತೀನಿ ನೋಡ್ರಿ. ಈ ಥರ ಬ್ಯಾಳೆ ಹಾಕಿದ್ರೆ ಸಾಂಬಾರು ಮಸ್ತ್ ಆಗತ್ತೆ ರೀ.
ವೆಜಿಟೇಬಲ್ ಸಾಂಬಾರು ಮಸ್ತಾಗಿ ಬರ್ತೈತ್ರಿ. ಅವಾಗವಾಗ ಈ ಥರ ಮಾಡಿದ್ರೆ ರೊಟ್ಟಿ ಪಲ್ಯ ಜೊತೆ ರೊಟ್ಟಿ ಮತ್ತು ಚಪಾತಿ ಜೊತೆ ಅನ್ನದ ಜೊತೆ ಮಸ್ತಾಗತ್ತೆ ರೀ. ಪಲ್ಯನೂ ಥರ ಆಗಿರ್ತೈತಿ ಮತ್ತು ಸಾಂಬಾರು ಥರನೂ ಎರಡೂ ಆಗಿರ್ತಾವೆ ಅಂಥೇಳಿ ಈ ಥರ ನಾವು ಮಾಡ್ಕೋತೀವಿ. ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ರೀ. ನೋಡಿರಿ ಈ ಥರ ಹಾಕಿ ಒಂದು ಸಲ ಈ ಥರ ತಿರುವಾಡಿ ನಾನಿವಾಗ ಇದಕ್ಕೆ ನೋಡಿರಿ ಇವಾಗ ಇದೆಲ್ಲ ಹಾಕಿ ನಾನು ಉಪ್ಪದು ಹಾಕಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ಮತ್ತು ಕಲರ್ಗೋಸ್ಕರ ಅರಿಶಿನ ಪುಡಿನ ಹಾಕ್ಕೊಳತ್ತೀನಿ. ನೋಡಿರಿ ಇದೆಲ್ಲ ಹಾಕಿ ಒಂದು ಸತ ಈ ಥರ ತಿರುವಾಡ್ಲತ್ತೀನಿ ನಾನು. ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಈ ಥರ ಒಂದು ಸತ ಮಿಕ್ಸ್ ಮಾಡಿ ಮೇಲೊಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ ರೀ. ನೋಡಿರಿ ಈ ಥರ ಮಿಕ್ಸ್ ಮಾಡೀನಿ. ಇವಾಗ ಉರಿನ ಒಂದು ಸ್ವಲ್ಪ ಜೋರು ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ. ನೋಡಿರಿ ಸಾಂಬಾರಂತೂ ಮಸ್ತಾಗಿ ಟೇಸ್ಟಿಯಾಗಿ ಬಂದಿರ್ತೈತ್ರಿ. ನೋಡಿರಿ ಇವಾಗ ಪ್ಲೇಟ್ ತೆಗಿಯಾಕತ್ತೀನಿ. ಸಾಂಬಾರು ಎಷ್ಟು ಮಸ್ತಾಗಿ ಕುದಿಲಾತೈತಿ ನೋಡಿರಿ. ಭಾಳ ಹೊತ್ತೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ರೀ. ಕಾಯಿಪಲ್ಯನೂ ಎಣ್ಣೆ ಒಳಗೆ ಬೇಯಿಸ್ಕೊಂಡಿರ್ತೀವಿ, ತೊಗರಿ ಬೇಳೆನೂ ಕುದಿಸ್ಕೊಂಡಿರ್ತೇವಲ್ಲ, ಹಾಗಾಗಿ ನೋಡಿರಿ ಎಷ್ಟು ಮಸ್ತಾಗೈತಿ ಸಾಂಬಾರು. ಅಷ್ಟು ತಿಳಿನೂ ಆಗಿಲ್ಲ, ಅಷ್ಟು ಗಟ್ಟಿನೂ ಆಗಿಲ್ಲ. ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲದಕ್ಕೂ ಆಗೋ ಥರ ಈ ಥರ ಸಾಂಬಾರನ್ನ ಮಾಡಿಕೊಂಡ್ರೆ 3 ಟೈಮಿಗೂ ಮಸ್ತಾಗಿರ್ತೈತಿ. ಇವಾಗ ಆಗಲೇ ತೆಗೆದಿಟ್ಕೊಂಡಂಥ ಕೊತ್ತಂಬರಿನ ಹಾಕ್ಕೊಳತ್ತೀನಿ. ನೋಡಿರಿ ಇಷ್ಟು ಮಸ್ತಾಗಿ ಸಾಂಬಾರು ಕುದಿಸ್ಕೊಂಡೀನಿ. ಈಗ ಸಾಂಬಾರು ರೆಡಿ ಆಗೈತಿ. ನಾನು ಉರಿ ಆರಿಸಿ ತೆಗೆದಿಟ್ಕೋತೀನಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ಕಾಯಿಪಲ್ಯ ಎಲ್ಲ ಮ್ಯಾಲೆ ನಿಂತೈತಿ, ಮಸ್ತಾಗಿರ್ತೈತಿ ರೀ ಸಾಂಬಾರು. ಬರೀ ಇವಾಗ ನಾನು ಒಂದು ಪ್ಲೇಟಿಗೆ ತೊಗೊಳಕತ್ತೀನಿ. ನೋಡಿರಿ ಒಂದು ಬೌಲನ್ನು ಹಾಕ್ಕೊಂಡೀನಿ ಮತ್ತು ಸಾಂಬಾರು ಇವು ಎರಡೂ ಮಿಕ್ಸ್ ಮಾಡಿ ಊಟ ಮಾಡಿದ್ರೆ ಮಸ್ತಾಗಿರ್ತೈತಿ. ಸಾಂಬಾರು ಮಸ್ತಾಗಿರ್ತೈತಿ. ಇಷ್ಟೊತ್ತು ನೀವು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ.